ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಕಾಲ್ತುಳಿತ ಆಗಿದೆ. ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಕಾಲ್ತುಳಿತ ಉಂಟಾಗಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಪಾಪ ಹಲವು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನವಗ್ರಹ ಶಕ್ತಿಪೀಠ ದೇಗುಲ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಆಗಿರುವಂತ ದುರಂತ ಇದು. 10 ದಿನಗಳ ಕಾರ್ಯಕ್ರಮದ ಮೊದಲ ದಿನವೇ ಕಾಲ್ತುಳಿತ ಉಂಟಾಗಿದೆ. ಮಹಿಳೆಯರು ಕಳಸ ಹೊತ್ತು ಸಾಗುವಾಗ ಕಾಲ್ತುಳಿತ ಸಂಭವಿಸಿರೋದು. ದುರಂತದಲ್ಲಿ 7 ಮಹಿಳೆಯರ ಸ್ಥಿತಿ ಚಿಂತಾಜನಕವಾಗಿದೆ. ಗ್ವಾಲಿಯರ್ ಆಸ್ಪತ್ರೆಯಲ್ಲಿ ಗಾಯಾಳು ಮಹಿಳೆಯರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಆಗಿರುವಂತ ಕಾಲ್ತುಳಿತ ಇದು. ಪಾಪ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನೂ ಹಲವು ಜನ ಗಂಭೀರವಾಗಿ ಗಾಯಗೊಂಡು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ನವಗ್ರಹ ಶಕ್ತಿಪೀಠ ದೇಗುಲ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಆಗಿರುವಂಥ ಒಂದು ದುರಂತ ಇದು. ಭಾಳ ಹುಷಾರಾಗಿರಬೇಕು. ಇಂಥ ಅಂದರೆ ಸಮಾರಂಭಗಳು ನೋಡಿ, ಇಲ್ಲಿ ಎಷ್ಟೊಂದು ಜನ ಮಹಿಳೆಯರಿದ್ದಾರೆ, ಸಾಕಷ್ಟು ಜನ ಸೇರಿಕೊಂಡಿದ್ದಾರೆ. ಈ ರೀತಿಯ ಗದ್ದಲ ಕೋಲಾಹಲ ಮಾಡೋ ಬದಲು ಆರಾಮಾಗಿ ಮಾಡ್ಕೊಂಡ್ರೆ ಇವೆಲ್ಲ ಭಾಳ ಶಾಂತಿಯುತವಾಗಿ ಆಗುವಂಥ ಕಾರ್ಯಕ್ರಮಗಳು. ಈ ನೂಕಾಟ ತಳ್ಳಾಟ ಇದೆಲ್ಲ ಮಾಡೋದ್ರಿಂದಲೇ ಈ ರೀತಿಯಾಗಿ ಸಾವು ನೋವು ಗಾಯಗಳು. 10 ದಿನಗಳ ಕಾರ್ಯಕ್ರಮದ ಮೊದಲ ದಿನವೇ ಕಾಲ್ತುಳಿತ ಉಂಟಾಗಿದೆ ನೋಡಿ. वहीं आपको